ಅಬ್ಬಬ್ಬಬ್ಬಬ್ಬಾ, ಈ ನ್ಯೂ ಇಯರ್ ಬಂದ್ರೆ ಸಾಕು ಸಿಕ್ತೋರೆಲ್ಲ ವಿಶ್ ಮಾಡೋದ್ರ ಜೊತೆಗೆ ಏನೇನ್ ರೆಸಲ್ಯೂಷನ್ ಅಂತ ತಲೆ ತುಂಬ್ತಾರೆ. ನಂಗಂತೂ ಇರಿಟೇಟ್ ಆಗೋಗಿದೆ ಈ ಕ್ವಶನ್ ಕೇಳಿ ಕೇಳಿ. ಏನೋ ಬಿಡೆ, ಮಾತಿಗೆ ಕೇಳಿರ್ತಾರೆ, ಅವ್ರೇನ್ ನೆನಪಿನಲ್ಲಿ ಇಟ್ಕೊಂತಾರ. ಆದ್ರೆ ನನಗ್ ನೆನಪಿರುತ್ತಲ್ಲ ಏನ್ ಹೇಳಿದ್ದೆ ಅಂತ, ಅದ್ರಿಂದಾನೆ ಪ್ರೆಷರ್ ಟೆನ್ಷನ್ ಎಲ್ಲಾ ಸ್ಟಾರ್ಟ್ ಆಗುತ್ತೆ. ಟೆನ್ಷನ್ ಯಾಕೆ? ಹೇಳಿದ್ದನ್ನ ಮಾಡಕ್ ಆಗ್ತಿಲ್ವಲ್ಲ ಅಂತ. ಈಗ ನೋಡು, ನನ್ ರೆಸಲ್ಯೂಷನ್ ನ ಈಟಿಂಗ್ ಹೆಲ್ದಿ ಅಂತ ಹೇಳಿದ್ರೆ ವರ್ಷ ಪೂರ ಹಾಗೆ ಇರೋಕಾಗತ್ತಾ? ಒಂದಿನ ಏನೋ ಚಾಟ್ಸ್ ಅಥವಾ ಚಿಪ್ಸ್ ತಿಂದ್ರೆ ಆಯ್ತು ನಿನ್ ರೆಸಲ್ಯೂಷನ್ ಅನ್ನೋ ಕೊಂಕ್ ಮಾತ್ ಕೇಳ್ಬೇಕು. ನಿಮ್ಗೂ ಹೀಗೆ ಆಗುತ್ತೆ ಅಲ್ವಾ? ಅದಕ್ಕೆ ಈ ಇಯರ್ ನಾನೇನು ರೆಸಲ್ಯೂಷನ್ ತಗೊಳಲ್ಲ ಅಂತ ರೆಸಲ್ಯೂಷನ್ ತಗೊಂಡಿದೀನಿ. ಈ ಅಪ್ರೋಚ್ ತಪ್ಪು ಮನ. ಜನ ನೀನ ಜಡ್ಜ್ ಮಾಡ್ತಾರೆ ಅಂತ ನಿನಗ್ ಅನ್ಸಿದ್ರೆ ನಿನ್ ಪ್ಲಾನ್ ನ ಯಾರಿಗೂ ಹೇಳಲೇ ಬೇಡ. ಆದ್ರೆ ಪ್ಲಾನೇ ಇಲ್ಲ ಅಂದ್ರೆ ನಿನ್ ಗ್ರೋತ್ ಹೇಗಾಗತ್ತೆ? ಈಗ ದೇವಸ್ಥಾನದಲ್ಲಿ ಪೂಜೆ ಅಥವಾ ಹೋಮ ಶುರು ಮಾಡ್ಬೇಕಾದ್ರೆ ಏನ್ ಹೇಳ್ತಾರೆ ಹೇಳು? ಸಂಕಲ್ಪ ಮಾಡ್ಕೊಳ್ಳಿ ಅಂತ. ರೆಸಲ್ಯೂಷನ್ ಅಂದ್ರೆ ಅದೇನೆ, ಸಂಕಲ್ಪ. ನೀನ್ ಪರ್ಸನಲ್ ಗ್ರೋತ್ಗೆ ಏನ್ ಬೇಕೋ ಅದನ್ನ ಪ್ಲಾನ್ ಮಾಡಿ ಸಂಕಲ್ಪ ಮಾಡ್ಕೋ. ಅದನ್ನ ಅಚೀವ್ ಮಾಡೋವರೆಗೂ ಸೈಲೆಂಟ್ ಆಗಿ ಕನ್ಸಿಸ್ಟೆಂಟ್ ಆಗಿ ಕೆಲಸ ಮಾಡ್ಕೊಂಡು ಹೋಗು. ಓಕೆ, ಇದನ್ನ ಟ್ರೈ ಮಾಡ್ತೀನಿ. ನೀವು ಟ್ರೈ ಮಾಡಿ. ಇದು ಮೋಟಿವೇಶನ್ ಅಲ್ಲ, ರಿಯಲ್ ಆಕ್ಷನ್ ಪ್ಲಾನ್. ನಾನು ವರ್ಸಸ್ ಮನ. ಸಬ್ಸ್ಕ್ರೈಬ್ ಅಂಡ್ ಫಾಲೋ ಮಾಡಿ ಮನಸಾಲಜಿ ವಿತ್ ಚೈ.